ಬೆಂಗಳೂರಿನಲ್ಲಿ ನಿನ್ನೆ ಇಡೀ ದಿನ ಎಸ್ಐಟಿ ಸ್ಥಳ ಮಹಜರು ನಡೆಸಿದ್ರು. ಸುಮಾರು 9 ಗಂಟೆಗಳ ಕಾಲ ಈ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯಿತು. ಪೀಣ್ಯದಲ್ಲಿರುವಂತಹ ಮಲ್ಲಸಂದ್ರ, ಅಲ್ಲಿರುವಂತಹ ಜಯಂತ್ ಮನೆ, ಆ ಮನೆಯೆಲ್ಲ ತಡಕಾಡಿ ಶೋಧ ಕಾರ್ಯವನ್ನ ಮಾಡಿದ್ರು. ಆ ನಂತರ ಇವತ್ತು 2ನೇ ದಿನದ ಎಸ್ಐಟಿ ಸ್ಥಳ ಮಹಜರು. ಇವತ್ತು ಎಲ್ಲಿ ಮಾಡ್ತಾರೆ ಈ ಸ್ಥಳ ಮಹಜರು ಅನ್ನುವಂಥ ಕುತೂಹಲ ಪ್ರಶ್ನೆಯ ನಡುವೆ ಒಂದಷ್ಟು ಅಂಶಗಳು ಈಗ ಗೊತ್ತಾಗ್ತಾ ಇದೆ. ವಿದ್ಯಾರಣ್ಯಪುರದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಇವತ್ತಿನ ಶೋಧ ಕಾರ್ಯ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಸಮ್ಮುಖದಲ್ಲೇ ಮಹಜರು ಮಾಡಲಾಗುತ್ತೆ. ನಿನ್ನೆ ಯಾವ ಪ್ರಕ್ರಿಯೆಗಳು ನಡೆದ್ವೋ ಅದೇ ರೀತಿಯಲ್ಲಿ ಇವತ್ತು ಕೂಡ ಸ್ಥಳ ಮಹಜರು ನಡೆಯುತ್ತೆ, ಆದರೆ ಲೊಕೇಶನ್ ಚೇಂಜ್. ಇವತ್ತು ವಿದ್ಯಾರಣ್ಯಪುರದ ಸರ್ವಿಸ್ ಅಪಾರ್ಟ್ಮೆಂಟ್, ಇಲ್ಲಿ ಚಿನ್ನಯ್ಯನ ಸಮ್ಮುಖದಲ್ಲಿ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ವಿದ್ಯಾರಣ್ಯಪುರದ ತಿಂಡ್ಲುನಲ್ಲಿರುವಂತಹ ಅಪಾರ್ಟ್ಮೆಂಟ್, ಇದೇ ಅಪಾರ್ಟ್ಮೆಂಟ್ನಲ್ಲಿ ಈ ಬುರ್ಡೆ ಮ್ಯಾನ್ ತಂಗಿದ್ದ ಅನ್ನುವಂಥ ಮಾಹಿತಿ 5 ತಿಂಗಳ ಹಿಂದೆ ಈ ಅಪಾರ್ಟ್ಮೆಂಟ್ಗೆ ಇಡೀ ಟೀಮ್ ಬರುತ್ತೆ. ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೌಡಿ, ಸುಜಾತಾ ಭಟ್, ಜಯಂತ್, ಚಿನ್ನಯ್ಯ ಇವರೆಲ್ಲರೂ ಕೂಡ ಸೇರಿ ಮಾತುಕತೆಯನ್ನ ನಡೆಸಿ ಷಡ್ಯಂತ್ರವನ್ನ ರೂಪಿಸಿದಂತ ಜಾಗ ಇರಬೇಕಲ್ಲ, ಅದ್ಯಾವುದು ಅಂತ ಕೇಳಿದಂತ ಸಂದರ್ಭದಲ್ಲಿ ಚಿನ್ನಯ್ಯ ಬಾಯಿ ಬಿಟ್ಟಿರೋದು ಈ ಅಪಾರ್ಟ್ಮೆಂಟ್ನ ಬಗ್ಗೆ. ಇಲ್ಲಿ ಪ್ರಕ್ರಿಯೆ ನಡೆಯುತ್ತೆ. ನಿನ್ನೆ ಜಯಂತ್ ಆಯ್ತು, ಜಯಂತ್ ಮನೆಯಲ್ಲಿ ಈ ಪ್ರಕ್ರಿಯೆಗಳಾದವು, ಸ್ಥಳ ಮಹಜರಾಯಿತು, ಶೋಧ ಕಾರ್ಯ ಆಯಿತು. ಯಾವೆಲ್ಲ ವಸ್ತುಗಳು ಬೇಕಾಗುತ್ತೆ ಅನ್ಸುತ್ತೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲ ವಸ್ತುಗಳನ್ನ ಈಗಾಗಲೇ ತಗೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಾಗಾದ್ರೆ ಇವತ್ತು ಯಾರಿಗೆ ಕಾದಿದೆ ಶಾಕ್? ನಿನ್ನೆ ಜಯಂತ್ ಆಯ್ತು, ಹಾಗಾದ್ರೆ ಇವತ್ತು ಯಾರ ಸರದು? ಮಟ್ಟಣ್ಣನವರ ಮನೆಗೆ ಹಾಗಾದ್ರೆ ಇವತ್ತು ಎಸ್ಐಟಿ ಲಗ್ಗೆ ಇಡುತ್ತಾ? ಕುತೂಹಲ ಮೂಡಿಸಿದ ಎಸ್ಐಟಿಯ ನಡೆ, ಇವತ್ತಿನ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ ಅನ್ನುವಂಥ ಕುತೂಹಲ. ನಿನ್ನೆ ಜಯಂತ್ ಆಯ್ತು, ಅದು ಅನ್ಎಕ್ಸ್ಪೆಕ್ಟೆಡ್. ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋವಾಗಲೇ ಬಹುಶಃ ಈ ಜಯಂತ್ ಮಟ್ಟಣ್ಣನವರು ಇವರೆಲ್ರಿಗೂ ಕೂಡ ಡವ ಅನ್ಸಿರ್ಬೇಕು. ನಮ್ಮನೆಗೆ ಹೋಗ್ತಾರಾ ಅಥವಾ ನಮ್ಮನೆಗೆ ಹೋಗ್ತಾರಾ ಅಂತ ಅನ್ಸಿರ್ಬೋದು. ಕೊನೆಗೆ ಹೋಗಿದ್ದು ಜಯಂತ್ ಮನೆಗೆ. ಅಲ್ಲಿ ಆತನ ಪತ್ನಿ ಮನೆಯಲ್ಲಿ ಎಲ್ಲರೂ ಕೂಡ ಇದ್ರು. ಅವರ ಸಮ್ಮುಖದಲ್ಲೇ, ಈ ಚಿನ್ನಯ್ಯನ ಸಮ್ಮುಖದಲ್ಲೇ ಮಹಜರ್ ನಡೆಸಿದ್ರು. 9 ಗಂಟೆ ಮಹಜರ್. ಲ್ಯಾಪ್ಟಾಪ್ ಆಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸಸ್ ಅಂತ ಅನ್ಸಿದ್ದಿರ್ಬೋದು, ಅದರ ಜೊತೆಯಲ್ಲಿ ಒಂದಷ್ಟು ದಾಖಲೆ ಪತ್ರಗಳಿರ್ಬೋದು, ಅದೆಲ್ಲವನ್ನೂ ಕೂಡ ತಗೊಂಡು ಹೋಗಿದ್ದಾರೆ ಈಗ ಎಸ್ಐಟಿ ಅಧಿಕಾರಿಗಳು. ಅದರ ಜೊತೆಯಲ್ಲಿ ಇವತ್ತು ಹಾಗಾದ್ರೆ ಕಾರ್ಯಾಚರಣೆ ಹೇಗಿರುತ್ತೆ, ಎಲ್ಲಿರುತ್ತೆ ಅನ್ನುವಂಥ ಪ್ರಶ್ನೆ. ಒಂದು, ಈ ಚಿನ್ನಯ್ಯ ತಂಗಿದ್ದಂಥ ತಿಂಡ್ಲುವಿನ ಒಂದು ಅಪಾರ್ಟ್ಮೆಂಟ್, ಅದು ಅಪಾರ್ಟ್ಮೆಂಟ್ನಲ್ಲಿ 5 ತಿಂಗಳ ಹಿಂದೆ ಪ್ಲಾನಿಂಗ್ ಆಗುತ್ತೆ. ಈ 4 ಜನ, ಅದರ ಜೊತೆಯಲ್ಲಿ ಸುಜಾತ, ಜೊತೆಯಲ್ಲಿ ಈ ಚಿನ್ನಯ್ಯ, ಇವರೆಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ. ಹಾಗೆ ಮಟ್ಟಣ್ಣನವರ ಮನೆಯಲ್ಲೂ ಕೂಡ ಇವತ್ತು ಎಸ್ಐಟಿ ಶೋಧ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಗಮನಿಸ್ತಾ ಇದ್ದೀವಿ, ನಿನ್ನೆ ಇಡೀ ಈ ಕಾರ್ಯಾಚರಣೆಯನ್ನ ನೋಡಿದ್ರೆ ಇವತ್ತಿನ ಕಾರ್ಯಾಚರಣೆ ಏನಾಗುತ್ತೆ ಅನ್ನುವಂಥ ಕುತೂಹಲ. ಯಾಕಂದ್ರೆ ಗೆಸ್ ಮಾಡೋದಕ್ಕೆ ಆಗಲ್ಲ, ಎಸ್ಐಟಿ ಅವರು ಅಂತ ಡೀಟೇಲ್ಸ್ ಅನ್ನ ಯಾವುದನ್ನು ಕೂಡ ಬಿಟ್ಕೊಟ್ಟಿಲ್ಲ. ಮಟ್ಟಣ್ಣನವರ ಮನೇನ ಅಥವಾ ಚಿನ್ನಯ್ಯ ತಂಗಿದ್ದಂಥ ಮನೇನ, ಎಲ್ಲಿ ಇವತ್ತಿನ ಕಾರ್ಯಾಚರಣೆ ಹೇಗಿರುತ್ತೆ? ಇವತ್ತಿನ ಕಾರ್ಯಾಚರಣೆ ಧ್ರುವ. ಅಶ್ವಿನಿ, ಈಗ ಸದ್ಯ ಚಿನ್ನಯ್ಯ ಇದ್ದಂತಹ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಹಿಂಬದಿ ಇದೆ ನೋಡಿ, ಇದೇ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಸದ್ಯ ಮಹಜರನ್ನ ಮಾಡ್ತಾ ಇದ್ದಾರೆ. SP ಸೈಮನ್ ನೇತೃತ್ವದಲ್ಲಿ ಸುಮಾರು 20 ಅಧಿಕಾರಿಗಳ ತಂಡ ಈಗ ಮಹಜರ್ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ಇದು BK ಲೇಔಟ್ ತಿಂಡ್ಲು ಅಲ್ಲಿ ಬರುವಂತಹ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ, ಇದೇ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಕಳೆದ 4-5 ತಿಂಗಳ ಹಿಂದೆ ಈ ಧರ್ಮಸ್ಥಳದ ಈ ಬುರ್ಡೆ ಗ್ಯಾಂಗ್ ಏನಿತ್ತು, ಅವರು ಷಡ್ಯಂತ್ರವನ್ನ ಮಾಡಲಿಕ್ಕೆ ಇಲ್ಲಿ ಸಭೆಯನ್ನ ಸೇರಿದ್ರು ಅನ್ನುವಂಥದ್ದು. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಸುಜಾತಾ ಭಟ್, ಹಾಗೆ ಮಹೇಶ್ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ ಮತ್ತೆ ಜಯಂತ್ ಇವರೆಲ್ಲರೂ ಕೂಡ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ತಂಗಿದ್ರು ಅನ್ನುವಂಥದ್ದು. ಈ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಎಲ್ಲರೂ ಕೂಡ ಇದ್ದು ಕೆಲವೊಂದಿಷ್ಟು ಚರ್ಚೆಗಳನ್ನ ನಡೆಸಿದ್ದಾರೆ. ಯಾವಾಗ SIT ಅಧಿಕಾರಿಗಳು ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಆ ಚಿನ್ನಯ್ಯ ನೀಡಿದಂತಹ ಹೇಳಿಕೆ ಏನಿದೆ, ಆ ಹೇಳಿಕೆಯ ಆಧಾರದಲ್ಲಿ ಈಗ ಮಹಜರು ಕೆಲಸವನ್ನ ಮಾಡ್ತಾರೆ. ಆತ
ಈ ಏನು ಆತನ ಕೈಗೆ ಸಿಕ್ಕಂತಹ ಒಂದು ಬುರುಡೆ ಏನಿದೆ ಆ ಬುರುಡೆ ಎಲ್ಲಿತ್ತು, ಎಲ್ಲಿಂದ ತಂದೆ ಅನ್ನುವಂಥದ್ದನ್ನ ಆತ ಸ್ಟೇಟ್ಮೆಂಟ್ ವೈಸ್ ಅನ್ನ ನೀಡಿದ್ದ. ಈಗ ಸದ್ಯ ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಆತನಿಂದ ಮಹಜರನ್ನ ಮಾಡುವಂತಹ, ಆತನಿಂದ ಹೇಳಿಕೆಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯ ನಿನ್ನೆ ಜಯಂತ್ ಮನೆಯಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿರುವಂತಹ ಅಧಿಕಾರಿಗಳು ಇವತ್ತು ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ. ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನ ಕೂಡ ಆರಂಭ ಮಾಡಿದ್ದಾರೆ. ಅಂದ್ರೆ ಆತ ಈ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದಂತ ಸಂದರ್ಭದಲ್ಲಿ ಯಾವ ರೂಮಿನಲ್ಲಿ ಇದ್ದ ಆ ರೂಮಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಆ ರೂಮ್ ನಲ್ಲಿ ಏನೆಲ್ಲ ಆಯ್ತು ಅನ್ನುವಂಥದ್ದನ್ನ SIT ಅಧಿಕಾರಿಗಳಿಗೆ ಏನು ಆತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಅದನ್ನ SIT ಅಧಿಕಾರಿಗಳು ರೆಕಾರ್ಡ್ ಅನ್ನ ಕೂಡ ಮಾಡ್ಕೊಳ್ತಾ ಹೋಗ್ತಾರೆ. ಮುಖ್ಯವಾಗಿ ಯಾರೆಲ್ಲ ಇದ್ವಿ, ಎಷ್ಟೊತ್ತು ಚರ್ಚೆ ಮಾಡಿದ್ವಿ, ಯಾರ್ಯಾರು ಯಾವ ಜಾಗದಲ್ಲಿ ಕೂತಿದ್ರು, ಏನೆಲ್ಲ ಇಲ್ಲಿ ಡಿಸ್ಕಷನ್ ಆಯ್ತು, ಒಂದ್ ವೇಳೆ ಆತನ ಜೊತೆ ಇದ್ದಂತಹ ಬುರುಡೆಯನ್ನ ಇಲ್ಲಿಗೆ ತಗೊಂಡು ಬಂದಿದ್ದ ಎನ್ನುವಂತಹ ನಿಟ್ಟಿನಲ್ಲಿ ಕೂಡ ಆತ ಏನು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಏನಾದ್ರೂ ಸಾಕ್ಷ್ಯಗಳು ಸಿಗ್ತಾವ ಅನ್ನುವಂತಹದ್ದನ್ನ ಕೂಡ ನೋಡ್ತಾ ಇದ್ದಾರೆ. ಇನ್ನು ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಆತ ಇದ್ದ ಅನ್ನೋದಕ್ಕೆ ಕೂಡ SIT ಅಧಿಕಾರಿಗಳು ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದಾರೆ. 3-4 ತಿಂಗಳ ಹಿಂದಾಗಿರುವಂತಹ ಕಾರಣಕ್ಕಾಗಿ CCTV ಮಿಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನ ಸಿಬ್ಬಂದಿಯ ಹೇಳಿಕೆ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಇನ್ನು ಈ ಸರ್ವಿಸ್ ಅಪಾರ್ಟ್ಮೆಂಟ್ ಗೆ ಯಾರೆಲ್ಲ ಲಾಗಿನ್ ಹಾಗೆ ಲಾಗೌಟ್ ಆಗ್ತಾರೆ, ಯಾರೆಲ್ಲ ಬರ್ತಾರೆ ಅನ್ನುವಂಥದ್ದು ಇಲ್ಲಿನ ಲೆಡ್ಜರ್ ಬುಕ್ ನಲ್ಲಿ ಎಂಟ್ರಿ ಆಗಿರುತ್ತೆ. ಆ ಲೆಡ್ಜರ್ ಬುಕ್ ಅನ್ನ ತಗೊಂಡು ಅದರಲ್ಲಿ ಏನಾದ್ರೂ ಮೆನ್ಷನ್ ಆಗಿತ್ತಾ ಅನ್ನುವಂಥದ್ದು, ಅಂದ್ರೆ ಚಿನ್ನಯ್ಯ ಇಲ್ಲಿಗೆ ಬಂದಿದ್ದ ಹೌದು ಅನ್ನುವಂಥದ್ದು ಕೂಡ ಇಲ್ಲಿ ಸಾಬೀತು ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಬೇಕು. ಆತನ ಹೇಳಿಕೆ ಹಾಗೆ ಇಲ್ಲಿ ಸಿಗುವಂತ ಸಾಕ್ಷಿಗಳನ್ನ ಇಟ್ಕೊಂಡು ಅದನ್ನ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ SIT ಅಧಿಕಾರಿಗಳಿಂದ ಒಂದು ಮಹಜರು ಪ್ರಕ್ರಿಯೆ ಮುಗಿದ ನಂತರ ಮುಂದೆ ಎಲ್ಲಿ ಹೋಗ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಬೆಂಗಳೂರಿನ 4 ಕಡೆಯಲ್ಲಿ ಆತ ಹೋಗಿದ್ದ ಅನ್ನುವಂತ ಮಾಹಿತಿ ಇದೆ. ಒಂದು ಜಯಂತ್ ಅವರ ನಿವಾಸದಲ್ಲಿ ನಿನ್ನೆ ಆಗೋಯ್ತು, ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ತಗೊಂಡ್ರು, ಮಹಜರು ಪ್ರಕ್ರಿಯೆ ಮುಗಿಸಿದ್ರು, ಹಲವು ದಾಖಲೆಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಈ ತಿಂಡ್ಲುವಿನಲ್ಲಿರುವಂತಹ ಈ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ. ಇನ್ನು ಗಿರೀಶ್ ಮಟ್ಟಣ್ಣವರ ನಿವಾಸ ಏನಿದೆ ಅಲ್ಲೂ ಕೂಡ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೋಗಿದ್ದ, ಅಲ್ಲಿ ಕೆಲವೊಂದಿಷ್ಟು ಚರ್ಚೆಗಳು ಆಗಿತ್ತು ಅನ್ನುವಂಥದ್ದನ್ನ ಕೂಡ ಆತ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದ. ಸೊ ಹಾಗಾಗಿ ಅಲ್ಲೂ ಹೋಗಿ ಇವತ್ತು ಮಹಜರನ್ನ ಮಾಡುವಂತಹ ಕೆಲಸ ಮಾಡ್ತಾರೆ. ಇನ್ನು ಕಾಮಾಕ್ಷಿ ಪಾಳ್ಯದಲ್ಲಿ ಬರುವಂತಹ ಧನಂಜಯ ಪ್ಯಾಲೇಸ್ ನಲ್ಲಿ ಇರುವಂತಹ ಒಂದು ವಕೀಲರ ಕಚೇರಿ ಏನಿದೆ ಅಲ್ಲಿಗೂ ಕೂಡ ಚಿನ್ನಯ್ಯ ಈ ಬುರುಡೆಯನ್ನ ಹಿಡ್ಕೊಂಡು ಹೋಗಿದ್ದ ಅನ್ನುವಂತ ಮಾಹಿತಿ ಇದೆ. ಸೊ ಅಲ್ಲೂ ಕೂಡ SIT ಅಧಿಕಾರಿಗಳು ಮಹಜರು ಮಾಡುವಂತಹ ಕೆಲಸ ಬಾಕಿ ಇದೆ. ಹೀಗಾಗಿ SIT ಅಧಿಕಾರಿಗಳು ಮುಂದಿನ ಕೆಲ ಗಂಟೆಗಳ ಕಾಲ ಇದೇ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಚಿನ್ನಯ್ಯನನ್ನ ಮಹಜರು ಮಾಡಿ ಆತನಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾರೆ. ಸದ್ಯ ಬೆಳಗ್ಗೆಯೇ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಅವರು ಸದ್ಯ ಚಿನ್ನಯ್ಯನಿಂದ ಈ ಮಹಜರು ಪ್ರಕ್ರಿಯೆಯನ್ನ ಶುರು ಮಾಡಿದ್ದು ಆತನನ್ನ ವಿಚಾರಣೆ ಮಾಡಿ ಕೆಲವೊಂದಿಷ್ಟು ಹೇಳಿಕೆಗಳನ್ನ ದಾಖಲಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಶ್ವಿನಿ. ಓಕೆ, ರೈಟ್ ಧ್ರುವ, ಥ್ಯಾಂಕ್ ಯು ಡೀಟೇಲ್ಸ್ಗೆ.